ಗಂಗೆ ತನ್ನನ್ನು ಶಾಶ್ವತವಾಗಿ ಬಿಟ್ಟು ಹೋಗುತ್ತಿರುವುದರಿಂದ ರಾಜ ಶಾಂತನು ತುಂಬ ದುಃಖಿತನಾಗಿದ್ದನು. ಗಂಗೆ ಅವನನ್ನು ಸಂತೈಸುತ್ತಾ, ರಾಜ, ಇಷ್ಟೊಂದು ಅಸಮಾಧಾನಗೊಳ್ಳಬೇಡ. ನಮ್ಮ ವಿಧಿ ಎಲ್ಲವೂ ಮೊದಲೇ ನಿರ್ಧರಿಸಲ್ಪಟ್ಟಿತ್ತು. ನನ್ನ ಆಗಮನ ಮತ್ತು ನಮ್ಮ ಮದುವೆ ಎಲ್ಲವೂ ಒಂದು ಉದ್ದೇಶಕ್ಕಾಗಿ ಮೊದಲೇ ನಿರ್ಧರಿಸಲ್ಪಟ್ಟಿತ್ತು. ಈಗ ಕೆಲಸ ಮುಗಿದ ಕಾರಣ ನಾನು ನಿಮ್ಮನ್ನು ಬಿಟ್ಟು ಹೊರಡಲೇಬೇಕು. ರಾಜ ಶಾಂತನು ಒಂದು ಕ್ಷಣ ಆಘಾತಕ್ಕೊಳಗಾದನು. ಅವನು ಕೇಳಿದನು, ಗಂಗಾ, ದಯವಿಟ್ಟು ನನಗೆ ಎಲ್ಲವನ್ನೂ ವಿವರವಾಗಿ ವಿವರಿಸಿ ಹೇಳು. ಗಂಗೆ ಹೇಳಿದಳು, ಒಮ್ಮೆ ಗುರು ವಸಿಷ್ಠರು ಧ್ಯಾನದಲ್ಲಿ ಮಗ್ನರಾಗಿದ್ದಾಗ 8 ವಸುಗಳು ಗುರು ವಸಿಷ್ಠರ ಧ್ಯಾನವನ್ನು ಭಗ್ನಗೊಳಿಸಿದರು. ಇದರಿಂದ ಕೋಪಗೊಂಡ ವಸಿಷ್ಠರು, ನೀವೆಲ್ಲರೂ ತಪಸ್ಸಿನ ಅಭ್ಯಾಸವನ್ನು ಅಪಹಾಸ್ಯ ಮಾಡಿದ್ದೀರಿ. ಆದ್ದರಿಂದ ಭೂಮಿಯ ಮೇಲಿನ ಎಲ್ಲ ಮಾನಸಿಕ ಮತ್ತು ದೈಹಿಕ ಹಿಂಸೆಗಳನ್ನು ಎದುರಿಸಲು ನೀವು ಮನುಷ್ಯರಾಗಿ ಜನ್ಮ ತಾಳಿ ಎಂದು ವಸುಗಳನ್ನು ಶಪಿಸಿದರು. ಇದರಿಂದ ಭಯಭೀತರಾದ ವಸುಗಳು ಕ್ಷಮೆಯಾಚಿಸಿ ಶಾಪವನ್ನು ಹಿಂದಕ್ಕೆ ಪಡೆಯುವಂತೆ ಗುರು ವಸಿಷ್ಠರಲ್ಲಿ ಕೇಳಿಕೊಂಡರು. ಆಗ ಗುರು ವಸಿಷ್ಠರು, ನಾನು ನನ್ನ ಶಾಪವನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಆದರೆ ನಿಮ್ಮಲ್ಲಿ 7 ಮಂದಿ ಭೂಮಿಯ ಮೇಲೆ ಜನಿಸಿದ ತಕ್ಷಣ ಸಾಯುತ್ತೀರಿ ಮತ್ತು ತಕ್ಷಣವೇ ಮರಳಿ ಸ್ವರ್ಗಕ್ಕೆ ಹಿಂತಿರುಗುತ್ತೀರಿ ಎಂದು ಹೇಳಿದರು. ಆದರೆ 8ನೇ ವಸು ಮಾತ್ರ ಗುರು ವಸಿಷ್ಠರ ಬಳಿ ಕ್ಷಮೆ ಕೇಳಲಿಲ್ಲ. ಇದರಿಂದ ಮತ್ತಷ್ಟು ಕೋಪಗೊಂಡ ಗುರು ವಸಿಷ್ಠರು, ನಿನ್ನ ಕೆಟ್ಟ ನಡವಳಿಕೆಯಿಂದ ನಿನಗೆ ನಾಚಿಕೆಯಾಗುತ್ತಿಲ್ಲ. ಆದ್ದರಿಂದ ನೀನು ಈ ಶಾಪವನ್ನು ಅನುಭವಿಸಲೇಬೇಕಾಗುತ್ತದೆ. ಅದಕ್ಕಾಗಿಯೇ ಈ ಶಾಪದ ಪ್ರಭಾವ ನಿನ್ನ ಮೇಲೆ ಮಾತ್ರ ಬೀಳುತ್ತದೆ ಎಂದು ಹೇಳಿದರು. ಅವನೇ ಈ 8ನೇ ವಾಸು. ನೀನು ನಿನ್ನ ವಚನವನ್ನು ಮುರಿದು ಅವನನ್ನು ರಕ್ಷಿಸಿದ್ದೀಯ. ಈಗ ನಾನು ಸ್ವರ್ಗಕ್ಕೆ ಹೊರಡುತ್ತಿದ್ದೇನೆ. ನಿನ್ನ ಮಗನನ್ನು ನನ್ನೊಡನೆ ಕರೆದುಕೊಂಡು ಹೋಗಿ ಚೆನ್ನಾಗಿ ಬೆಳೆಸುತ್ತೇನೆ ಮತ್ತು ಸಮಯ ಬಂದಾಗ ನಾನು ಅವನನ್ನು ನಿನಗೆ ಹಿಂತಿರುಗಿಸುತ್ತೇನೆ ಎಂದು ಹೇಳುತ್ತಾ ಗಂಗೆಯು ನೀರಿನಲ್ಲಿ ಮಾಯವಾದಳು. ರಾಜ ಶಾಂತನು ಭಾರವಾದ ಹೃದಯದಿಂದ ಹಿಂತಿರುಗಿದನು. ವರ್ಷಗಳು ಕಳೆದವು. ಅವನು ತನ್ನ ಮಗನ ಮರಳುವಿಕೆಗಾಗಿ ಕಾತರದಿಂದ ಕಾಯುತ್ತಿದ್ದನು. ಒಂದು ದಿನ ಅವನು ನದಿಯ ಬಳಿ ನಿಂತಿದ್ದ ಅತ್ಯಂತ ಆಕರ್ಷಕ ಬಾಲಕನನ್ನು ನೋಡಿದನು. ರಾಜ ಶಾಂತನು ಬಾಲಕನ ಕಡೆಗೆ ಆಕರ್ಷಿತನಾದನು. ಇದ್ದಕ್ಕಿದ್ದಂತೆ ಗಂಗೆ ನದಿಯಿಂದ ಹೊರಬಂದಳು. ಅವಳು ಹುಡುಗನ ಕೈಯನ್ನು ಹಿಡಿದು ರಾಜನ ಬಳಿಗೆ ಕರೆದೊಯ್ದು, ರಾಜ, ಇವನು ನಿನ್ನ 8ನೇ ಮಗ ದೇವವ್ರತ. ಇವನಿಗೆ ದೀರ್ಘಾಯುಷ್ಯವಿದೆ ಮತ್ತು ಶಾಶ್ವತವಾಗಿ ನಿನ್ನ ಸೇವೆ ಮಾಡುತ್ತಾನೆ. ಇವನು ತುಂಬ ಶಕ್ತಿಶಾಲಿ ಮತ್ತು ಬಲಶಾಲಿ. ರಾಜ ಶಾಂತನು ತನ್ನ ಮಗನನ್ನು ನೋಡಿ ತುಂಬ ಸಂತೋಷಪಟ್ಟನು. ತನ್ನ ಮಗನನ್ನು ಅವನಿಗೆ ಒಪ್ಪಿಸಿದ ನಂತರ ಗಂಗೆ ನದಿಯ ನೀರಿನಲ್ಲಿ ಮಾಯವಾದಳು. ನಗರದಲ್ಲಿ ಒಂದು ದೊಡ್ಡ ಆಚರಣೆ ನಡೆಯಿತು. ದೇವವ್ರತನನ್ನು ಹಸ್ತಿನಾಪುರದ ರಾಜಕುಮಾರ ಎಂದು ಘೋಷಿಸಲಾಯಿತು. ಕತೆ ಮುಂದುವರಿಯುವುದು. ನಿಮ್ಮ ಮಕ್ಕಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಿ ಸಂಬಂಧಗಳ ಮಹತ್ವಗಳನ್ನು ತಿಳಿಸಿಕೊಡ್ಬೇಕು ಅಂತ ನಿಮಗೂ ಆಸೆ ಇದ್ದರೆ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಲಿಂಕ್ಸ್ ಇಲ್ಲಿದೆ.